ನೋಡಿ ಎಷ್ಟು
ಸಾಧ್ಯ ಆದರೆ ವಿಜಯ ರಾಘವೇಂದ್ರ ಅವರಿಗೆ ಒಂದು ಸಮಾಧಾನ ಹೇಳ್ಬಿಡೋಣ ಅಂತ ಹೇಳಿ ಅಲ್ಲಿ ಸೇರಿರುವಂಥ ಮಂದಿ ಕೂಡ ಯೋಚನೆ ಮಾಡ್ತಾ ಇರೋ ಟೈಮ್ ಇದು. ಅದರಲ್ಲೇ ಗೊತ್ತಾಗುತ್ತೆ ಜನ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್ ಬಹುಶಃ ಕೆಲವು ವಿಧಿವಿಧಾನಗಳನ್ನು ಪೂರೈಸುವಂಥ ಕಾರ್ಯ ಆಗಬೇಕಾಗಿದೆ. ಅತಿ ಪ್ರಮುಖವಾಗಿ ಆ ಕಫಿನ್ ಬಾಕ್ಸ್ನಿಂದ ಅವರ ಮೃತದೇಹವನ್ನು ಹೊರತೆಗೆದು ಈಗ ಅಂತಿಮ ದರ್ಶನಕ್ಕೊಂದು ವ್ಯವಸ್ಥೆ ಬೇರೆ ಮಾಡಬೇಕಾಗಿದೆ. ಬಹುಶಃ ಈ ಪ್ರಕ್ರಿಯೆಗಳು ಎಷ್ಟು ಸಮಯ ಹಿಡಿಬೋದು, ಅಂತಿಮ ದರ್ಶನಕ್ಕೆ ಎಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರವನ್ನು ಹೊರ ಇಡ್ಬೋದು, ಇದೇನಾದ್ರು ಗೊತ್ತಾಗ್ತಾ ಇದೆ ಶಿವಪ್ರಸಾದ್? ಈಗಾಗಲೇ ಏರ್ಪೋರ್ಟ್ನಿಂದ ಬಂದಿರತಕ್ಕಂಥ ಆಂಬುಲೆನ್ಸ್ನಲ್ಲಿ ಬಂದಿರತಕ್ಕಂಥ ಸ್ಪಂದನರವರ ಮೃತದೇಹವನ್ನು, ಅವರ ಪಾರ್ಥಿವ ಶರೀರವನ್ನು BK ಶಿವರಾಮ್ರವರ ನಿವಾಸದ ಒಳಭಾಗಕ್ಕೆ ಕೊಂಡೊಯ್ದಿರ್ತಕ್ಕಂಥದ್ದು. ಅವರ ಸಂಬಂಧಿಕರೆಲ್ಲರೂ ಕೂಡ ಮನೆಯ ನಿವಾಸದ ಒಳಭಾಗದಲ್ಲಿ ಸ್ಪಂದನರವರ ಪಾರ್ಥಿವ ಶರೀರವನ್ನು ಇರಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಅಷ್ಟಲ್ಲದೆ ಅವರ BK ಶಿವರಾಮ್ರವರ ಮನೆಯ ಮುಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಅವರ ಮೃತದೇಹವನ್ನು ಪಾರ್ಥಿವ ಶರೀರವನ್ನು ಇರತಕ್ಕಂಥ ಸ್ಥಳದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ಸಾಗರೋಪಾದಿಯಲ್ಲಿ ಅವರ ಅಭಿಮಾನಿಗಳ ದಂಡು ಆಗಮಿಸಿರ್ತಕ್ಕಂಥದ್ದು. ವಿಜಯ ರಾಘವೇಂದ್ರರವರು ಕೂಡ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ಸ್ಪಂದನರವರನ್ನು ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ತಡರಾತ್ರಿ ಆದರೂ ಕೂಡ ಅಭಿಮಾನಿಗಳ ದಂಡು ಆಗಮಿಸಿದೆ. ಎಲ್ಲಿಂದ ಬಂದಿದ್ದಾರೆ, ಯಾವ ರೀತಿಯಾಗಿ ಅವರಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು ಅವ್ರನ್ನ ಕೇಳೋಣ. ಈಗಾಗಲೇ ಮೇಡಮ್, ತಡರಾತ್ರಿ ಆದರೂ ಕೂಡ ನೀವು ಬಂದಿದ್ದೀರಾ ಸ್ಪಂದನರವರನ್ನ ಅಂತಿಮ ದರ್ಶನಕ್ಕೆ ನೋಡಬೇಕು? ನಮಗೆ ನೋಡಲೇಬೇಕಂತ ನಿನ್ನೆ ಒಂದು 10ವರೆಗೆ ನಾನು ನ್ಯೂಸ್ ನೋಡಿದೆ. 10ವರೆಗೆ ನೋಡಿದನಿಂದ ನನಗೆ ಸಡನ್ ತುಂಬ ಶಾಕ್ ಆಗೋಯ್ತು. ನಮ್ಮ ಸ್ವಂತದವರು ಯಾರೋ ಹೋಗಿದ್ದಾರೆ ಅನ್ನೋಷ್ಟು ನನಗೆ ಶಾಕಲ್ಲಿ ಮುಳುಗೋಗಿದೆ. ಬಟ್ ನಾನು ನೋಡಲೇಬೇಕಂತ ನಾನು ತುಂಬ ಆಸೆ ಪಟ್ಟೆ. ಅದಕ್ಕೆ ಇವತ್ತು ನೋಡೋಣ ಅಂತ ಬಂದೆ ಸರ್. ತುಂಬ ನೋವಾಗುತ್ತೆ. ಆ ಮಗು ಬೇರೆ, ಆ ಮಗು ನಾಳೆ ತಾಯಿನ ಕಳ್ಕೊಂಡು ಪಾಪ ಹೆಂಗೆ ಫೇಸ್ ಮಾಡುತ್ತೆ ಅನ್ನೋದು ನಮ್ಗೆ ತುಂಬ ಬೇಜಾರಾಗುತ್ತೆ ಸರ್. ತುಂಬ ಬೇಜಾರಾಗುತ್ತೆ. ಎಲ್ಲಿಂದ ಬಂದಿದ್ದೀರಾ ಮೇಡಮ್? ಸರ್ ಮಲ್ಲೇಶ್ವರಂ ಪೈಪ್ಲೈನ್ ಸರ್. ಇಲ್ಲ ಸರ್, ಇದೇ ಫಸ್ಟ್. ಬಟ್ ಈ ಥರ ನೋಡ್ತೀವಿ ಅಂತ ಗೊತ್ತಿರಲಿಲ್ಲ. ತುಂಬ ಚಿಕ್ಕ ಏಜು ಸರ್ ಅವ್ರಿಗೆ. ಅವರ ಫ್ಯಾಮಿಲಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ ಸರ್. ಅದಕ್ಕೆ ಮೇಲೆ ಬೇರೆ ಯಾವ ಮಾತು ಬರೋದಿಲ್ಲ. ಸಾರಿ. ನಾವು ಮಲ್ಲೇಶ್ವರಮಿಂದ. ಇಲ್ಲ ಫಸ್ಟ್ ಟೈಮ್. ಈಗಾಗಲೇ ಗಮನಿಸ್ತಾ ಇದ್ದರೆ ಅಪಾರ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳ ವರ್ಗ ಮನೆಯ ಮುಂಭಾಗದಲ್ಲಿ ಜಮಾಯಿಸಿರ್ತಕ್ಕಂಥದ್ದು. ಬ್ಯಾರಿಕೇಡ್ಗಳನ್ನು ಹಾಕುವುದ್ರ ಮೂಲಕ ಮಲ್ಲೇಶ್ವರಂ ಪೊಲೀಸರು ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಅಭಿಮಾನಿಗಳ ದಂಡು ಹಾರವನ್ನು ತೆಗೆದುಕೊಂಡು ಬಂದು ಸ್ಪಂದನರವರಿಗೆ ಹೂಗುಚ್ಛವನ್ನು ನೀಡೋದ್ರ ಮೂಲಕ ಅಂತಿಮವಾಗಿ ನಾವು ನಮನವನ್ನು ಸಲ್ಲಿಸ್ತೀವಿ ಅಂತ ಆಗಮಿಸಿ. ಎಲ್ಲಿಂದ ಬಂದಿದ್ದೀರಿ? ನಾವಿಲ್ಲೇ ಮಲ್ಲೇಶ್ವರಂ ಮೇಲೆ ಕೆಲಸ ಮಾಡೋದು, ಇಲ್ಲೇ ಇರೋದು. ಆದರೆ ಆ ಯಮ್ಮನ ಗುಣ, ಒಂದು ರೀತಿ, ಒಂದು ದೊಡ್ಡ ಅವ್ರ ತಂದೆನೂ ಒಳ್ಳೆಯವರು, ಅವ್ರ ಯಜಮಾನರು ಒಳ್ಳೆಯವರು. ಇಲ್ಲೇ ಹುಟ್ಟಿ ಬೆಳೆದಿರೋದೇ ಇದೇ ಮನೆ. ಆದ್ರೂ ಪಾಪ ಟ್ರಿಪ್ ಅಂತ ಹೋಗಿ ಮತ್ತೆ ಮನೆಗೆ ಬರಲಿಲ್ಲ. ಎಲ್ಲ ನೋಡಿ ಇನ್ನೇನೋ ಹೋಗೋಣ ಮನೆಗೆ ಅನ್ನೋಷ್ಟೊಳಗೆ ದೇವರು ಪುನೀತ್ತು ಹಂಗೆ ಮಾಡಿದ್ರು. ಈ ಅಮ್ಮನೂ ಪಾಪ 2 ಮಕ್ಕಳಿದೆ. ಪಾಪ ಅವು ಏನು ತಂದೆ ಇದ್ರೂ ತಾಯಿ ಇಲ್ಲದಂಗೆ ಆಗಲ್ಲ. ತಂದೆನೂ ಇರಬೇಕು, ತಾಯಿನೂ ಇರಬೇಕು. ಆದರೆ ದೇವರು ಈ ಥರ ಒಳ್ಳೆಯವ್ರಿಗೆ ಮೋಸ ಮಾಡಬಾರ್ದಾಗಿತ್ತು. ಸ್ಥಳೀಯರಾಗಿ ಅವ್ರನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದೀರಾ? ಇಲ್ಲಿ ಮಲ್ಲೇಶ್ವರಂ ಮೇಲೆ ಓಡಾಡ್ತಾ ಇದೇ ಮನೆಯೆಲ್ಲ. ನಾವಿಲ್ಲೇ ಕೆಲಸ ಮಾಡೋದು 13 ಕ್ರಾಸ್ ಗೌರ್ಮೆಂಟ್ ಕಾಲೇಜಲ್ಲಿ, PU ಕಾಲೇಜಲ್ಲಿ ಮಾಡ್ತಾಯಿದ್ವಿ. ಅವಾಗಿಂದ ನೋಡ್ತಾಯಿದ್ವಿ. ಆದರೆ ಇಂಥ ಒಳ್ಳೆಯ ತಾಯಿ ಸಿಗಲ್ಲ. ಎಲ್ಲ ಇದ್ದಾರೆ ಕರ್ನಾಟಕದಲ್ಲಿ, ಬೇರೆ ಜನ ಹೆಂಗಸರು ಇದ್ದಾರೆ. ಆದರೆ ಒಳ್ಳೆ ಗುಣ ಮರ್ಯಾದೆ ಇತ್ತು. ಒಳ್ಳೆ ಬಡವ್ರು ಕಂಡ್ರೆ ಭಾಳ ಪ್ರೀತಿ ವಿಶ್ವಾಸ ಇತ್ತು. ಅವ್ರ ಯಜಮಾನ್ರಿಗೂ ಅಷ್ಟೇ, ಅವ್ರ ತಂದೆಗೂ ಅಷ್ಟೇ, ಅವ್ರ ತಾಯಿಗೂ ಅಷ್ಟೇ. ಅವರೆಲ್ಲ ಬಡವರು ಅಂದರೆ ಭಾಳ ಇಷ್ಟಪಡ್ತಾಯಿದ್ರು. ಒಂದು ಗುಣ, ಒಳ್ಳೆ ದೊಡ್ಡ ಗುಣ ಇತ್ತು. ಹಾಳಾದ ಟ್ರಿಪ್ ಹೋಗಿ ಇನ್ನೇನೋ ಮತ್ತೆ ಮರಳೋಣ ಅನ್ನೋ ಅಷ್ಟರೊಳಗಡೆ ದೇವರು ಆರಿಸ್ಕೊಂಡು ಹೋಗ್ಬಿಟ್ಟ. ಆ ಪುನೀತ್ಗೂ ಹಂಗೆ ಆರಿಸ್ಕೊಂಡು ಹೋಗ್ಬಿಟ್ಟ. ಒಳ್ಳೆಯವ್ರನ್ನ ದೇವರು ಬಿಡೋದಿಲ್ಲ, ಕೆಟ್ಟವ್ರನ್ನ ಬಿಡ್ತಾನೆ, ಒಳ್ಳೆಯವ್ರನ್ನ ಆರಿಸ್ಕೊ ಹೋಗ್ತಾನೆ. ಅವ್ರು ಇನ್ನೂ ಇದ್ದಿದ್ರೆ 4 ಜನಕ್ಕೆ ಸಹಾಯ ಮಾಡೋರು. ಥ್ಯಾಂಕ್ಸ್.
ಎಸ್ ಮಾಲ್ತೇಶ, ಈಗಾಗಲೇ ಇರ್ತಕ್ಕಂಥ ಅಭಿಮಾನಿಗಳ ದಂಡು ಆಗಮಿಸಿರ್ತಕ್ಕಂಥದ್ದು ವಿಜಯ ರಾಘವೇಂದ್ರ ಅವರ ಅಭಿಮಾನಿಗಳು ಕೂಡ ಸಾಗರೋಪಾದಿಯಲ್ಲಿ ಸ್ಪಂದನರವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಮನೆಯ ಬಳಿಗೆ ಆಗಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮನೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಮಾಲ್ತೇಶ್, ನಾವು ಪ್ರತಿನಿಧಿ ಶಿವಪ್ರಸಾದ್ ಜೊತೆಗೆ ಮಾತನಾಡ್ತಾ ಇದ್ದಂಥವ್ರು ಹೇಳ್ತಾರೆ, ಭಾಳಷ್ಟು ಮಂದಿ ಮಲ್ಲೇಶ್ವರಂನವ್ರು ಇದ್ದಾರೆ, ಭಾಳ ಬೇರೆ ಬೇರೆ ಏರಿಯಾದಿಂದ ಬಂದಂಥವ್ರು ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಭಾಳ ಅವರೇನು ದಿನನಿತ್ಯನೂ ಸ್ಪಂದನ ಅವರು ನೋಡಿದಂಥವ್ರಲ್ಲ. ಕೆಲವರೇನೋ ಅಪರೂಪದಲ್ಲಿ ನೋಡಿದಂಥವ್ರು, ಕೆಲವರಿಗೆ ಅವ್ರಿಗೆ ಗೊತ್ತೇ ಇಲ್ಲ. ಅಂದರೆ ವಿಜಯ ರಾಘವೇಂದ್ರ ಅವರ ಪತ್ನಿ ಅನ್ನುವಂಥ ಕಾರಣಕ್ಕಾಗಿ ಗೊತ್ತಿರುವಂಥವ್ರು ಅಷ್ಟೇ. ಆದರೂ ಹೀಗಾಗ್ಬಿಡ್ತಲ್ಲ ಅನ್ನುವಂಥದ್ದು ಬೇಸರ. ಮಗುವಿನ ಸ್ಥಿತಿ ಮುಂದೇನೋ, ಮಗನ ಸ್ಥಿತಿ ಮತ್ತೇನೋ, ಹೇಗೆ ನೋಡ್ಕೊಳ್ತಾರೆ ವಿಜಯ ರಾಘವೇಂದ್ರ ಅನ್ನುವಂಥ ರೀತಿಯಾದಂಥ ಅವ್ರ ಮನಸ್ಸಲ್ಲಿರುವಂಥ ಕನಿಕರ, ಇದೆಲ್ಲ ಕೂಡ ವಿಜಯ ರಾಘವೇಂದ್ರ ಅವರ ಸರಳತೆ ಜೊತೆಗೆ ಅವರ ಪತ್ನಿ ಜೊತೆಗೆ ಅವ್ರು ಹೊಂದಿದ್ದಂಥ ಅತೀವಾದಂಥ ಪ್ರೀತಿ, ಇದೆಲ್ಲ ಜನರ ಮನಸ್ಸಲ್ಲೂ ಕೂಡ ಹೇಗೆ ಬೇರೂರಿದೆ ಅನ್ನೋದಕ್ಕೆ ಸಾಕ್ಷಿ ಇವೆಲ್ಲವೂ ಕೂಡ. ನೋಡಿ, ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಬಿ ಕೆ ಹರಿಪ್ರಸಾದ್ ಅವರ ಬಿ ಕೆ ಶಿವರಾಮ್ ಅವರ ನಿವಾಸದ ಬಳಿ ಸೇರಿರುವಂಥ ನೂರಾರು ಮಂದಿ ಈಗ ಆಲ್ರೆಡಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಅವನ್ನೆಲ್ಲ ಒಂದು ಹಂತದಲ್ಲಿ ನಿಭಾಯಿಸೋಕ್ಕಾಗ್ತಾ ಇದೆ. ಇಲ್ಲ ಅಂತಂದರೆ ಭಾಳ ಕಷ್ಟಕರವಾಗ್ತಾ ಇತ್ತು.